ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಮಾಡಿ ಇವತ್ತು ಮಾನ್ವಿ ತಾಲೂಕು ಮತ್ತು ಸಿರುವಾರ ತಾಲೂಕು JDS ಪಕ್ಷದ ವತಿಯಿಂದ ಅದೇ ರೀತಿ ಈ ಹೋರಾಟಕ್ಕೆ ಬೆಂಬಲ ಘೋಷಣೆ ಮಾಡಿರ್ತಕ್ಕಂಥ ರೈತ ಸಂಘದ ಎಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಮಾನ್ವಿ ತಾಲೂಕಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಮರಳಟ್ಟಿ ಈರಣ್ಣ ಸರ್ ಅವರೇ, ಸಿರುವಾರ ತಾಲೂಕಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ P ಮಲ್ಲಿಕಾರ್ಜುನ್ ಪಾಟೀಲ್ ಬಲ್ಲಟ್ಟಿಗೆ ಅವರೇ, ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗನಗೌಡ ಕರಾಬಿನ್ನಿ ಅವರೇ, ಇಲ್ಲಿ ಸೇರಿರತಕ್ಕಂಥ ಎಲ್ಲ JDS ಪಕ್ಷ ಮತ್ತು ಜೋಳ ಖರೀದಿ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಇವತ್ತ ನಮ್ಮ ರೈತ ಮುಖಂಡರು ಇವತ್ತು ಮಾತನಾಡುವಾಗ ಹೇಳಿದ್ರು, ಇದು 12ನೇ ಹೋರಾಟ. ಸಿಂಧನೂರಿನಲ್ಲಿ ಮೊನ್ನೆ ಸಂಪೂರ್ಣ ಬಂದನ್ನ ಮಾಡ್ತಕ್ಕಂಥ ಕೆಲಸ ಸಿಂಧನೂರಿನಲ್ಲಿ ನಡೀತು. ಅದಕ್ಕಿಂತ ಮುಂಚೆ ಮಾನ್ವಿಲಿ ಸಹ ನಮ್ಮ ಚಾಮರಾಜ ಪಾಟೀಲ್ ಅವರ ನೇತೃತ್ವದಲ್ಲಿ ಎಲ್ಲ ಮಾಜಿ ಶಾಸಕರು ಗಂಗಾಧರ ನಾಯಕರು ಸಹ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು. ಎಲ್ಲ ನಮ್ಮ ರೈತರು ಏನು ಜೋಳ ಖರೀದಿ ಕೇಂದ್ರದಲ್ಲಿ ನೋಂದಣಿ ಮಾಡಿರ್ತಕ್ಕಂಥ ಎಲ್ಲ ರೈತರು ಸಹ ಒಂದು ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಆಗಿ ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸ ಅವತ್ತು ಮಾಡಿದ್ರು. ಇವತ್ತ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಏನಪ್ಪ ಅಂದ್ರೆ, ಜೋಳ ಖರೀದಿ ಕೇಂದ್ರ ಇವತ್ತಾಗಲೇ ಹಿಂಗಾರು ಮತ್ತು ಮುಂಗಾರು ಇವತ್ತ ಸಿಂಧನೂರು ಮತ್ತು ಮಾನ್ವಿ ತಾಲೂಕು ಮತ್ತು ಸಿರುವಾರ ತಾಲೂಕು ಹಿಂಗಾರು ಹಂಗಾಮಿನಲ್ಲಿ 13,175 ರೈತರಿಂದ 1.2 ಲಕ್ಷ ಟನ್ ಜೋಳ ಖರೀದಿಸಲು ಈಗಾಗಲೇ ನೋಂದಾಯಿಸಲಾಗಿದೆ. ಅದ್ರ ಜೊತೆಗೆ ಮುಂಗಾರು ಹಂಗಾಮಿನಲ್ಲಿ 18,446 ರೈತರಿಂದ ಸುಮಾರು 1,30,00,000 ಟನ್ ಜೋಳ ಖರೀದಿಸಲು ರೈತರು ಖರೀದಿ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ತಕ್ಕಂಥ ಕೆಲಸ ಆಗಿದೆ. ಈ ಸರ್ಕಾರ ಏನ್ ಮಾಡಿದೆ, ಕೆಲವೇ ಜನರನ್ನ ಇವತ್ತೇನಪ್ಪ ಅಂದ್ರೆ ನೋಂದಣಿ ಮಾಡಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಟ್ಟು ಇವತ್ತ ಏಕಾಏಕಿ ನೋಂದಣಿ ಕೇಂದ್ರವನ್ನ ಬಂದ್ ಮಾಡತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಅದಾದ್ಮೇಲೆ ಪ್ರತಿ ರೈತರಿಂದ 10 ಕ್ವಿಂಟಲ್ 20 ಕ್ವಿಂಟಲ್ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು ಸರ್ಕಾರ. ಇವತ್ತು 10 ಕ್ವಿಂಟಲ್ಗೆ ಇಳಿಸ್ತಕ್ಕಂಥ ಕೆಲಸ ಆಗಿದೆ. ಹಿಂಗಾಗಿ ರೈತರು ಬಹಳಷ್ಟು ಇವತ್ತು ತೊಂದರೆಯನ್ನು ಅನುಭವಿಸ್ತಕ್ಕಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ಮಾನ್ವಿಯಲ್ಲಿ ಸಹ ಈಗಾಗಲೇ ರೈತರು ಹೋರಾಟವನ್ನು ಮಾಡತಕ್ಕಂಥ ಕೆಲಸ ಆಗಿದೆ. ಸಿಂಧನೂರಲ್ಲಿ ಸಹ ಮೊನ್ನೆ ಬಂದ್ ಮಾಡೋದ್ರ ಮೂಲಕ ಇಡೀ ರಾಜ್ಯಕ್ಕೆ ಈ ಆ ಕೂಗನ್ನ ಕೇಳಿಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಅಲ್ಲಿನ ರೈತರು ಮಾಡಿದ್ದಾರೆ. ಇವತ್ತು ರೈತರು ನೋಂದಣಿ ಮಾಡಿದ್ರೆ ಇವತ್ತು ಇದುವರೆಗೂ ಈ ಸರ್ಕಾರ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ಕೆಲವೇ ಜನರಿಗೆ ಮಾತ್ರ ಪರಿಹಾರ ಕೊಟ್ಟಿದೆ, ಇನ್ನು ಉಳಿದವರಿಗೆ ಪರಿಹಾರನ ಕೊಟ್ಟಿಲ್ಲ. ರೈತರು ಸಹ ನಮ್ಮ ಎಲ್ಲ ಹಣ ಎಲ್ಲ ಜೋಳ ಖರೀದಿ ಮಾಡಿದ ಮೇಲೆನೆ ಪರಿಹಾರ ಕೊಡ್ಬೇಕಂತೇಳಿ ಇವತ್ತಿಗೂ ಪರಿಹಾರವನ್ನ ಪಡಿತಕ್ಕಂಥ ಕೆಲಸ ಆಗಿಲ್ಲ. ನೀವು ನೋಡಿದ್ರೆ ಮೊನ್ನೆ ಇವತ್ತ ಮಾನ್ವಿಯಲ್ಲಿ ರೈತರು ಪ್ರತಿಭಟನೆ ಮಾಡುವಾಗ ಅಧಿಕಾರಿಗಳು ಬಂದು ಮನವಿ ಪತ್ರ ತಗೊಂಡ್ ಬಂದಿದ್ರು, ಏನು ಸಮಾಧಾನ ಮಾಡಕ್ ಬಂದಿರೋ ಗೊತ್ತಿಲ್ಲ. ಯಾಕಂದ್ರೆ ರೈತರು ಚಾಮರಾಜ ಪಾಟೀಲ್ ಅವರು ಮೊದಲಿಂದ ರೈತರು ಹೋರಾಟಗಾರರು. ಅವರು ಹೋರಾಟ ಮಾಡುವಾಗ ರೈತರ ಜೋಳ ಇವತ್ತೇನಪ್ಪ ಅಂದ್ರೆ ಖರೀದಿ ಕೇಂದ್ರ ಮುಂದೆ ಲಾರಿ ಗಟ್ಲೆ ಟ್ರ್ಯಾಕ್ಟರ್ ಗಟ್ಲೆ ನಿಲ್ಲಿಸಿದಾಗ ಮಳೆ ಬಂತು. ಮೊನ್ನೆ ಫ್ಲಡ್ ಸೈಕ್ಲೋನ್ ಇಂದ ಮಳೆ ಬಂದು ಅದೆಲ್ಲ ಜೋಳ ಎಲ್ಲ ತೊಳೆದೋಗಿ ಬಹಳ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಕೆಲಸ ರೈತರಿಗೆ ಆಯ್ತು. ಅದನ್ನ ಪಾಪ ನೋವಿನಿಂದ ಚಾಮರಾಜ ಪಾಟೀಲ್ ಅವರು ಅಧಿಕಾರಿಗಳಿಗೆ ಒಂದು ಮಾತನ್ನ ಅಂತಕ್ಕಂಥ ಕೆಲಸ ಆಯ್ತು. ಅದಕ್ಕೆ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಇವತ್ತ ಏನಪ್ಪ ಚಾಮರಾಜ ಪಾಟೀಲ್ ಅವರು ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯ ಮಾಡಿ ಮಾನ್ವಿಲಿನೂ ಮನವಿ ಪತ್ರ ಕೊಟ್ಟರು, ರಾಯಚೂರಿನಲ್ಲಿನೂ ಮನವಿ ಪತ್ರ ಕೊಡ್ತಕ್ಕಂಥ ಕೆಲಸ. ಅಧಿಕಾರಿಗಳೇ, ನೀವು ರೈತರು ಬೆಳೆದೇನೆ ತಿನ್ನೋದು, ರೈತರು ಏನ್ ಬೆಳೆದಿರ್ತಾರ ಅದನ್ನೇ ತಿನ್ನೋದು. ನೀವು ಬೇರೆ ಎಲ್ಲಿಂದ ಬರೀ ನೋಡ್ ತಿಂತೀರಾ? ಇಲ್ಲ, ರೈತರು ಬೆಳೆದಿದ್ದ ಬೆಳೆನೇ ತಿನ್ನೋದು. ನೀವು ಸಹ ಅಧಿಕಾರಿಗಳು ನಿಮ್ ಬಗ್ಗೆ ವಿಶೇಷವಾದ ಗೌರವ ಐತೆ ನಮಗೂ. ಯಾಕಪ್ಪ ಅಂದ್ರೆ ನೀವು ರೈತರ ಮಕ್ಕಳು, ನೀವು ಸಹ ರೈತರ ಮಕ್ಕಳು. ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥವ್ರು ಸಹ ರೈತರ ಕುಟುಂಬದಿಂದ ಬಂದವರೇ, ರೈತರ ಮಕ್ಕಳು ನಾವು ನೀವು ಹೊಂದಾಣಿಕೆ ಇರಬೇಕು. ಇವತ್ತು ರೈತರ ಕಷ್ಟ ಬೀದಿಗೆ ಬಂದದ. ಚಾಮರಾಜ ಪಾಟೀಲ್ ಅವರು ಬಹಳ ನೋವಿನಿಂದ ಇವತ್ತು ಮಳೆ ಬಂದು ಜೋಳ ಎಲ್ಲ ತೊಳೆದು ಇವತ್ತು ನೋವಿನಿಂದ ಒಂದು ಮಾತನ್ನ ಸಿಟ್ಟಿನಿಂದ ಅಂದಿರ್ಬೋದು. ಅದನ್ನು ಹೊಟ್ಟೆಲ್ಲಿ ಹಾಕಬೇಕು ನೀವು.
ನೀವು ಅಂದಿದ್ದನ್ನ ನಾವು ಒಟ್ಟಿಗೆ ಹಾಕಬೇಕು. ಯಾಕಂದ್ರೆ ರೈತರಿಗೆ ನೋವಾದಾಗ ಅವ್ರು ಯಾಕಂದ್ರೆ ಚಾಮರಾಜಪೇಟೆ ಅವ್ರ ಬಗ್ಗೆ ವಿಶೇಷವಾದ ಗೌರವವನ್ನ ಈ ಭಾಗದ ಜನರು ಇಟ್ಕೊಂಡಿದ್ದಾರೆ. ರೈತ ಹೋರಾಟಗಾರರು, ರೈತರಿಗೆ ಏನಾದ್ರೂ ಅನ್ಯಾಯ ಆದ್ರೆ ಇವತ್ತು ಕಾಲುವೆ ನೀರು ಬಂದಿಲ್ಲಪ್ಪ, ರೈತರಿಗೆ ಬೆಂಬಲ ಬೆಲೆ ಸಿಕ್ಕಿಲ್ಲ, ಭತ್ತಕ್ಕೆ ಬೆಂಬಲ ಸಿಕ್ಕಿಲ್ಲ, ಜೋಳಕ್ಕೆ ಬೆಂಬಲ ಸಿಕ್ಕಿಲ್ಲ ಅಂದ್ರೆ ರೋಡಿಗೆ ಇರ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಬೆಂಬಲ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ಕೊಂಡು ಬಂದಿದ್ದೀವಿ. ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು. ಇದನ್ನ ನಂಗೆ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸ ತಾವು ಮಾಡಬಾರದು. ಏನೋ ಸಿಟ್ನಾಗ ಒಂದು ಮಾತು ಅಂದಾಗ್ಯಾರ ಕ್ಷಮಿಸ್ಬೇಕಂತೂ ಅವರು ಸಹ ಈಗಾಗಲೇ ಅವರು ಕೇಳ್ಕೊಂಡಿದ್ದಾರೆ. ಅಲ್ಲಿಗೆ ಬಿಟ್ಟು ಬಿಡ್ಬೇಕಾದ್ರೆ ನಾವು ಬೆಳೆಸ್ತಕ್ಕಂಥ ಕೆಲಸ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಮೊನ್ನೆ ನೋಡಿದ್ರೆ ನೀವು ಸಿಂಧನೂರಿನಲ್ಲಿ ಬಂದ್ಗೆ ಕರೆ ಕೊಟ್ಟರು. ಎಲ್ಲ ರೈತರು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವ ಮೂಲಕ ಎಲ್ಲ ಪಕ್ಷದ, ಯಾಕಂದ್ರೆ ಪಕ್ಷಕ್ಕೆ ರೈತರಿಗೆ ಪಕ್ಷ ಇಲ್ಲ, ಜಾತಿ ಇಲ್ಲ, ಹೌದಿಲ್ಲಪ್ಪ? ನಾವೆಲ್ಲ ರೈತರೇ. ರೈತರು ಬಿಜೆಪಿ ಅವರು ಇದ್ದಾರೆ, JDS ನವರು ಇದ್ದಾರೆ, ಕಾಂಗ್ರೆಸ್ನ ಇದ್ದಾರೆ, ರೈತ ಸಮುದಾಯ ಇದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ ರೈತರು, ಹೌದಿಲ್ಲ? ನಮಗೆ ಪಕ್ಷ ಇಲ್ಲ, ಜಾತಿ ಇಲ್ಲ. ರೈತರ ಸಮಸ್ಯೆ ಬಂದಾಗ ನಾವೆಲ್ಲರೂ ಒಂದೇ. ಅಲ್ಲಿ ಸಿಂಧನೂರಿನಲ್ಲಿ ಎಲ್ಲ ಪಕ್ಷದವರು ಒಂದಾಗಿ ಹೋರಾಟ ಬಂದಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇಡೀ ಸಿಂಧನೂರೇ ಸ್ತಬ್ಧ ಆಯ್ತು, ಬಂದಾಯ್ತು. ಬಂದಾಗಿ ಆ ಕೂಗನ್ನ ಬೆಂಗಳೂರವರೆಗೂ ವಿಧಾನಸೌಧದಲ್ಲಿ ಕುಂತಂತ ಮುಖ್ಯಮಂತ್ರಿಗಳಿಗೆ ಸಹ ಕೇಳಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ, ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇವತ್ತು ನೀವೇನ್ ಮಾಡಿದ್ರಿ? ಯಾವಾಗ ಬಂದಕ್ಕೆ ಕರೆ ಕೊಟ್ಟಾರೆ ರೈತರು ಅಂದ್ರೆ ಎಲ್ಲ ಅಲ್ಲಿ ಏನಪ್ಪ, ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆದೇಶ ಮೇರೆಗೂ ಏನೋ ಗೊತ್ತಿಲ್ಲ, ಆಹಾರ ಮತ್ತು ಪೂರೈಕೆ ನಾಗರಿಕ ಸಚಿವರು KH ಮುನಿಯಪ್ಪ ಅವರ ಜೊತೆಗೆ ಬಾದರ್ಲಿ ಅಪ್ಪನಗೌಡರ ಶಾಸಕರು, ಸಿದ್ದನೂರ ಶಾಸಕರು ಇರ್ಬೋದು, ನಮ್ಮ ಜಿಲ್ಲಾ ರಾಯಚೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇರ್ಬೋದು, ಕೊಡಗು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರು ಎಲ್ಲರೂ ಸೇರಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಇವತ್ತು ಏನ್ ನೋಂದಣಿ ಮಾಡ್ಯಾರ ಅದನ್ನ ಜೋಳನ ಖರೀದಿ ಮಾಡ್ಬೇಕಂತೇಳಿ ಒತ್ತಾಯ ಮಾಡಿದ್ರಿ. ಆದ್ರೆ ರಿಸಲ್ಟ್ ಏನ್ ಬಂತಪ್ಪ? 0. ಒತ್ತಾಯ ಮಾಡಿದ್ರೆ ಸರ್ ನಿಮ್ಮ ಕೂಗನ್ನ ಸರ್ಕಾರ ಕೇಳೋ ಪರಿಸ್ಥಿತಿಗಿಲ್ಲ. ಬೋಸರಾಜ್ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ರೈತರು ಬಹಳ ಗಂಭೀರ ವಿಷಯ ಕುಡಿತಕ್ಕಂಥ ಈಗಾಗಲೇ ರೈತ ಮುಖಂಡರು ಹೇಳಿದ್ರು, ವಿಷಯ ಕುಡಿ ಪರಿಸ್ಥಿತಿ ಬಂದದ ರೈತರಿಗೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊರಿ. ನೀವು ಸರ್ಕಾರ ಜೊತೆಗೆ, ಮಂತ್ರಿಗಳ ಜೊತೆಗೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರಿ, ಆದ್ರೂ ಸಹ ಕಿವಿಗೊಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿಲ್ಲ. ನಿನ್ನೆ ಬಾದರ್ಲಿ ಬಸವನಗೌಡರು ವಿಧಾನ ಪರಿಷತ್ತಿನ ಸದಸ್ಯರು ಅವರು ಸಹ ಆಹಾರ ಮತ್ತು ಪೂರೈಕೆ ಸಚಿವರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಆದಷ್ಟು ಬೇಗನೆ ನೀವು ರೈತರ ಸಮಸ್ಯೆನ ಬಗೆಹರಿಸಬೇಕಂತ ಹೇಳಿ ಒತ್ತಾಯ ಮಾಡಿದ್ರು. ಆದ್ರೂ ಸಹ ಇವತ್ತಿಗೂ ಕಿವಿಗೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಸರ್ಕಾರ. ಆದ್ರೆ ನಿನ್ನೆ ಮೊನ್ನೆ ನಡೆದ ಹೋರಾಟದಲ್ಲಿ, ಸಿಂಧನೂರಿನ ಹೋರಾಟದಲ್ಲಿ ಗಡುವನ್ನ ಕೊಟ್ಟಿದ್ದಾರೆ. 4ನೇ ತಾರೀಕು ಒಳಗಡೆ ನಿರ್ಧಾರ ಮಾಡಬೇಕು, ಇಲ್ಲಂದ್ರೆ ರೈತರ ಹೋರಾಟ ಗಂಭೀರ ಪರಿಸ್ಥಿತಿ ಪಡಿತಕ್ಕಂಥ ಕೆಲಸ ಆಗ್ತದೆ ಅಂತೇಳಿ ಅವರು ಗಡುವನ್ನು ಸಹ ಕೊಟ್ಟಿದ್ದಾರೆ. ಆದ್ರೂ ಸಹ ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಕಣ್ಣಿಲ್ಲ, ಬಾಯಿ ಇಲ್ಲ ಅಂತ ಗಂಭೀರ ಪರಿಸ್ಥಿತಿಯನ್ನ ಈ ಸರ್ಕಾರ ಎದುರಿಸ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇದಕ್ಕೆ ಯಾರು ಹೊಣೆ? ನಮ್ಮ ಜಿಲ್ಲೆಯಲ್ಲಿ ಇವತ್ತು ವಿಶೇಷವಾಗಿ ಸಿಂಧನೂರು, ಮಾನ್ವಿ ಮತ್ತು ಸಿರ್ವಾರ ಈ ಭಾಗದಲ್ಲಿ ಬೆಳೆದಂತ ರೈತರು ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಸಮಸ್ಯೆಗೆ ಯಾರು ಕಾರಣ? ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಕಾರಣ. ಕೊಡಗು ಉಸ್ತುವಾರಿ ಸಚಿವರು ನಮ್ಮವರೇ ಆಗಿರ್ತಕ್ಕಂಥ ಬೋಸರಾಜ್ ಅವರೇ ಕಾರಣ. ಇಲ್ಲಿಯ ಶಾಸಕರು ಅಂಪಯ್ಯ ಸೌಕಾರ್ ಅವರೇ ಕಾರಣ. ಬಾದಲ್ಲಿ ಅಪ್ಪನಗೌಡರೇ ಕಾರಣ. ಈ ಸಮಸ್ಯೆನ ಯಾರು ಬಗೆಹರಿಸಬೇಕು? ನೀವು 4 ಜನ ಕುರಿತು ಸರ್ಕಾರದ ಮೇಲೆ ಒತ್ತಡ ತಂದು, ಸರ್ಕಾರ ಇವತ್ತು ರೈತರು ಬೆಳೆದಂತ ಜೋಳವನ್ನ ಖರೀದಿ ಮಾಡಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಇವತ್ತು ಖರೀದಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಇಲ್ಲಾಂದ್ರೆ ರೈತರು ವಿಷಯ ಕುಡಿತಕ್ಕಂಥ ಪರಿಸ್ಥಿತಿ ಬರ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. 2013ರಲ್ಲಿ ಏನಾಯ್ತು? 2013ರಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ, ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಮಾರು 2,000 ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಎಷ್ಟು ಜನ? 2,000 ಜನ. ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರಪ್ಪ ಸಿದ್ದರಾಮಯ್ಯ ಸಾಹೇಬ್ರೆ? ನಿಮ್ದೇ ಸರ್ಕಾರ ಇತ್ತಲ್ಲ, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರ? ರೈತರಿಗೆ ನೀವು ಸ್ಪಂದನೆ ಮಾಡಲಿಲ್ಲ ಕಷ್ಟಗಳಿಗೆ, ಅದಕ್ಕೆ ಆತ್ಮಹತ್ಯೆ ದಾರಿ ಹಿಡಿದ್ರು. ನಮ್ಮ ಮಾನ್ವಿಯಲ್ಲಿ ಎಷ್ಟು ಜನ ಸತ್ರು? 9 ಜನ ರೈತರು ಸತ್ರು. 9 ಜನ ಸತ್ರೆ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬರೀ 3 ಪರಿಹಾರ ಕೊಟ್ಟು, ಬರೀ 3 ಜನಕ್ಕ. ಕುಮಾರಸ್ವಾಮಿ ಅವರು ಸಿಂಧನೂರಿಗೆ ಬಂದ್ರು. ಬ್ರದರ್, ಸಿಂಧನೂರಿನಲ್ಲಿ ರೈತರ ಸಮಾವೇಶ ಮಾಡಿದ್ರು ನಾಡಗೌಡಣ್ಣವರು. ಬ್ರದರ್, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ನನಗೆ ಕೇಳಿದ್ರು. ಸರ್, 9 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಆದ್ರೆ ಸರ್ಕಾರ 3 ಜನಕ್ಕೆ ಮಾತ್ರ ಪರಿಹಾರ ಕೊಟ್ಟಿದ್ದಾರೆ. ಅವಾಗ ಕುಮಾರಸ್ವಾಮಿ ಅಂದ್ರೆ, ಬ್ರದರ್, ಆ 9 ಜನ ತಾಯಂದ್ರನ್ನ ಸರ್ಕಾರ 3 ಜನ ಕೊಟ್ಟಿರ್ಬೋದು,
ಆ 9 ಜನಗಳ ತಾಯಂದ್ರನ್ನ ಸಿಂಧನೂರಿಗೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಸಿಂಧನೂರಿಗೆ ಕರ್ಕೊಂಡೋದ್ರೆ 9 ಜನರನ್ನ 50 ಸಾವಿರ ಒಬ್ಬೊಬ್ಬ ತಾಯಿಗೆ ಒಂದೊಂದು ಕುಟುಂಬಕ್ಕೆ 50 ಸಾವಿರ ಪರಿಹಾರ ಕೊಡೋದ್ರ ಮೂಲಕ ಅವರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾನ್ಯ ಕುಮಾರಸ್ವಾಮಿ ಅವರು ಅಧಿಕಾರಿ ಇಲ್ಲದೆ ಇದ್ದರೂ ಸಹ ಮಾಡ್ತಕ್ಕಂಥ ಕೆಲಸ ಅವತ್ತು ಮಾಡಿದ್ರು. ಅದಾದ್ಮೇಲೆ ಏನಾಯ್ತು, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದನ್ನ ಅರ್ಥ ಮಾಡಿ ಕುಮಾರಸ್ವಾಮಿ ಅವರು ಹಿಂದಿನ ಸರ್ಕಾರದ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ 2,000 ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದನ್ನ ಅರ್ಥ ಮಾಡ್ಕೊಂಡು ರೈತರು ಬಹಳ ಕಷ್ಟದಲ್ಲಿದ್ದಾರೆ, ಇವ್ರಿಗೆ ಏನಾದ್ರೂ ಮಾಡ್ಬೇಕಂತೇಳಿ ನಾವು ಯಾರ ರೈತರು ನಮ್ಮ ರೈತ ಅಧ್ಯಕ್ಷ ಎಲ್ಲೋದ್ರಪ್ಪ, ಯಾರ ರೈತನ ₹1 ಸಾಲ ಮನ್ನಾ ಮಾಡೋದು ಕೇಳಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ರೈತರು ಕಷ್ಟದಲ್ಲಿದ್ದಾರೆ, ಇವ್ರಿಗೆ ಏನಾದ್ರೂ ಸ್ಪಂದನೆ ಮಾಡ್ಬೇಕಂತೇಳಿ 50,000, 1 ಲಕ್ಷ, 1.5 ಲಕ್ಷ, 2 ಲಕ್ಷವರೆಗೆ 25,000 ಕೋಟಿ ರೈತ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ. 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ನಾವು ಯಾರು ₹1 ಸಾಲ ಮನ್ನಾ ಅಂತ ಕೇಳಿಲ್ಲ. ನೀವು ಅರ್ಥ ಮಾಡಬೇಕು, ರೈತರು ಗ್ಯಾರಂಟಿಗಳಿಗೆ ಈಗಾಗಲೇ ನಮ್ಮ ಮಾನ್ಯ ಅಧ್ಯಕ್ಷರು ಹೇಳಿದ್ರು, ಗ್ಯಾರಂಟಿಗಳಿಗೆ ಬದಲಾಗಿ ಇಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ನಿಮ್ಮ ಹೆಂಡತಿಗೆ 2,000 ರೂಪಾಯಿ ಹಾಕ್ತಾರ ಕಾಂಗ್ರೆಸ್ ತರ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರ, 2,000 ರೂಪಾಯಿ ಹಾಕಿ ನಿಮ್ಮ ಗಂಡಂತಲ್ಲಿ 4,000 ವಸೂಲು ಮಾಡ್ತಾರ, 6,000 ವಸೂಲು ಮಾಡ್ತಾರ ಗೊತ್ತಿಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಗ್ಯಾರಂಟಿಗೆ ಮರಳಾದ್ರೆ ರೈತರಿಗೆ ಎಂತ ಪರಿಸ್ಥಿತಿ ಬರ್ತದ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ರೈತರು ನಾವೇನ್ ಮಾಡ್ತೀವಿ, ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳಿಗೆ ಮರಳಾಗಿ ಇವತ್ತು ಬೇರೆ ತಾಲೂಕಿನವರಿಗೆ ಯಾರಿಗೆ ಆಗ್ಲಿ ಓಟ್ ಹಾಕಿ ಗದ್ಲಿ ಬಿಟ್ಬಿಡ್ತೀವಿ. ಯಾರು ರೈತರ ಪರವಾಗಿ ಹೋರಾಟ ಮಾಡ್ತಾರ, ಯಾರು ರೈತರಿಗಾಗಿ ರಸ್ತೆಗೆ ಇಳಿತಾರ, ಅವ್ರಿಗೆ ನಾವು ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ರೈತರಿಗೆ ಈ ಪರಿಸ್ಥಿತಿ ಬರ್ತಾ ಇಲ್ಲ ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವತ್ತ ಅಂಪೈ ಸಾವ್ಕಾರ್ ಅವರು, ಬೋಸರಾಜ್ ಅವರು ಈ ಒಂದು ಸಭೆ ಮೂಲಕ ಅವರಿಗೆ ಮನವಿ ಮಾಡ್ಕೊಂತೀನಿ, ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀನಿ. ರೈತರಿಗೆ ನೀವೇನ್ ಮಾಡ್ತಾರೋ ಗೊತ್ತಿಲ್ಲ, ರೈತರು ಎಣ್ಣೆ ಕುಡಿದ ಪರಿಸ್ಥಿತಿ ಬಂದದ. ನೀವು ದಯವಿಟ್ಟು ಇವತ್ತ ರೈತರ ಜೋಳ ಖರೀದಿ ಕೇಂದ್ರನ ಆದಷ್ಟು ಬೇಗನೆ ಪ್ರಾರಂಭ ಮಾಡಿ ಅವರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಆ ಖರೀದಿಯನ್ನ ಜೋಳವನ್ನ ಅವ್ರು ಬೆಳೆದಂತಹ ಜೋಳ ಅದೆಷ್ಟೇ ಇರಲಿ ಇವತ್ತ ಖರೀದಿಯನ್ನ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಈ ಸರ್ಕಾರ ಅಂತ ಒತ್ತಾಯ ಮಾಡಿ ಇವತ್ತ ನಾವೆಲ್ಲ ಶಾಂತ ರೀತಿಯಿಂದ ಎಲ್ಲ ನಮ್ಮ ಮುಖಂಡರು ಬಹುಶಃ ನಿನ್ನೆ ಸಾಯಂಕಾಲ ಡಿಸೈಡ್ ಮಾಡಿದ್ರು, ಎಲ್ಲರೂ ರೈತರು ಇವತ್ತು ಬರ್ಬೇಕಪ್ಪ, ಒಂದು ಮನವಿ ಪತ್ರ ಕೊಡ್ಬೇಕು. ನಾವು ಈಗಾಗಲೇ ಸಿಂಧನೂರಿನಲ್ಲಿ ಉತ್ತಮವಾದ ಹೋರಾಟವನ್ನ ರೈತರು ಹಮ್ಮಿಕೊಂಡಿದ್ದಾರೆ, ಮೊನ್ನೆ ಸಹ ಮಾನ್ವಿಯಲ್ಲಿ ಸಹ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಬೆಂಬಲವಾಗಿ ನಾವು ಸಹ ಒಂದು ಮನವಿ ಪತ್ರ ಕೊಡೋಣ ಅಂತೇಳಿ ನಿರ್ಧಾರ ಮಾಡಿ ನಿನ್ನೆ ನಮ್ಮ 4-5 ಜನ ಮುಖಂಡರೆಲ್ಲ ಸೇರಿ ಇವತ್ತು ಎಲ್ಲರಿಗೆ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ಆಗಿ ಫೋನ್ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ಮನವಿ ಮಾಡ್ಕೊಂಡಾಗ ನೀವೆಲ್ಲರೂ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡಿದಿರಿ. ನಿಮಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಹ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತ ನಾನು ಶಾಸಕನಾಗಿದ್ದಾಗ ನೀವೆಲ್ಲ ನೋಡಿದಿರಿ, 9 ಬೆಳಗ್ಗೆ ICC ಸಭೆಯಲ್ಲಿ ಟೇಬಲ್ ಗುದ್ದಿ ನೀರಿಲ್ಲಪ್ಪ ಅಂದ್ರೂ ಟೇಬಲ್ ಗುದ್ದಿ ನೀರು ತರ್ತಕ್ಕಂಥ ಕೆಲಸ ಇವತ್ತು ಚೆನ್ನಾಗಿ ಮಾಡಿದ್ರು. ನೀರು ಗುದ್ದಿ ಟೇಬಲ್ ಗುದ್ದಿ ನೀರು ತರ್ತಕ್ಕಂಥ 9 ಬೆಳಗ್ಗೆ ನೀರು ಕೊಟ್ಟಿವಿ. ಇವತ್ತು ಮೊನ್ನೆ ನೋಡಿದ್ರೆ ನೀವು ನೀರು ಇರೋ ಡ್ಯಾಮ್ನಾಗ ಆದ್ರೂ ಸಹ 1 ವಾರ 10 ದಿನ ಮೊದಲೇ ನೀರು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಮ್ಮ ರೈತರಿಗೆ ಒಂದು 5 ಚೀಲ 10 ಚೀಲ ಇಳುವರಿನ ಕಡಿಮೆ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರದವರು ನಮ್ಮ ಜನಪ್ರತಿನಿಧಿಗಳು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಮ್ದೆಲ್ಲ ದುರ್ದೈವ. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ರೈತರಿಗೆ ಈ ಪರಿಸ್ಥಿತಿ ಯಾಕೆ ಬಂತು, ಇವತ್ತು ಮಾನ್ವಿಯಲ್ಲಿ ಏನ್ ನಡೀತಾ ಇದೆ ನೀವು ನೋಡ್ತಾ ಇರಿ. ಈಗ ಯಾಕಂದ್ರೆ ಯಾರು ಹೇಳಿದ್ರು ಮೊನ್ನೆ ಒಬ್ರು ಯಾರೋ ಹೋರಾಟಗಾರರು ಇಲ್ಲಿ ಹೋರಾಟ ಮಾಡೋದಲ್ದ ಅವ್ರು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಿದ್ರು. ಕಂಕರ್ ಮಿಷನ್ ಏನೋ ಏನದು ಕಂಕರ್ ಕಳ್ತನ ಮಾಡ್ತಾರ, ಪರ್ಮಿಷನ್ ಇಲ್ಲ ಏನಿಲ್ಲ ಕಂಕರ್ ಕಳ್ತನ ಮಾಡ್ತಾರ ಅಂತೇಳಿ ಮಾವಿನಿಂದ ಬೆಂಗಳೂರು ಹೋರಾಟ ಮಾಡ್ತಕ್ಕಂಥ ಕೆಲಸ. ಇವತ್ತು ಅಕ್ಕಿ ಕಳ್ತನ ಆಲ್ದ ವೀರಭದ್ರಪ್ಪನವ್ರ ಪಾಪ ಅಕ್ಕಿ ಕಳ್ತನ ಬೆಳತನ ಉಸುಗೂಡಿದ್ದಾರೆ, ಅಕ್ಕಿ ಕಳ್ತನ ಮಾಡ್ತಾರ. ಮೊನ್ನೆ ನಮ್ಮ ಪುರಸಭಾ ಸದಸ್ಯರ ಮೇಲೇನೆ ಲಾರಿ ಏರಿಸ್ತಕ್ಕಂಥ ಕೆಲಸ ಮಾಡಿದ್ರು. ಅಲ್ಲಿಗೆ ಏನು ಸರಿ ಪಾಪ ಅಂತ ದೌರ್ಜನ್ಯ ಮಾನವೀಯ ನಡೀತದ. ಬಹುಶಃ ಇದು ಅನ್ಯಾಯ ಬಹಳ ದಿನ ನಡೆದಿಲ್ಲ. ಯಾಕಂದ್ರೆ ನಾ 2013 ಉದಾಹರಣೆ ಕೊಟ್ಟು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ 2,000 ರೈತರ ಆತ್ಮಹತ್ಯೆ ಮಾಡ್ಕೊಂಡು ಅದಾದ್ಮೇಲೆ ಏನಾಯ್ತು, ನೀವು ರೈತರಿಗೆ ಸ್ಪಂದನೆ ಮಾಡ್ಲಿಲ್ಲ. ಸರ್ಕಾರನ ರೈತರು ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡ್ತಾರ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ 2018ರ ಸರ್ಕಾರ, 2018ರಲ್ಲಿ ಏನಾಯ್ತು, 13ರ ಸರ್ಕಾರನ ಕಿತ್ತೋದು ಬೇರೆ ಸರ್ಕಾರವನ್ನ ತರ್ತಕ್ಕಂಥ ಕೆಲಸ ಯಾಕಾಯ್ತು ಅಂದ್ರೆ ರೈತರಿಗೆ ನೀವು ಸ್ಪಂದನೆ ಮಾಡಲಿಲ್ಲ ಕಷ್ಟಗಳಿಗೆ. ಅದ್ರ ಸಲುವಾಗಿ ರೈತ ಮನಸ್ಸು ಮಾಡಿದ್ರೆ ಏನಾದ್ರೂ ಸಾಧಿಸ್ತಾರೆ, ಏನಾದ್ರೂ ಬದಲಾವಣೆ ಮಾಡ್ತಾರೆ ಬಗ್ಗೆ ಅದೇ ಉದಾಹರಣೆ. ನೀವು ದೌರ್ಜನ್ಯ ಸಹ ಇಲ್ಲಿ ಮಾನವಿಯಲ್ಲಿ ಬಹಳಷ್ಟು ದೌರ್ಜನ್ಯಗಳು ನಡೀತಾ ಇದ್ದಾವೆ. ಬೋಸರಾಜ್ ಅವರೇ, ಅಂಪೈ ಸಾವ್ಕಾರ್ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಕಿವಿ ಕೊಡ್ರಿ. ಯಾಕಂದ್ರೆ ಅಲ್ಲಿ ದೌರ್ಜನ್ಯ ಅನ್ಯಾಯಗಳು ಅತ್ಯಾಚಾರಗಳು
ಬಹಳ ದಿನ ನಡೆಯಲಿಲ್ಲ. ನಾನು 5 ವರ್ಷ ಶಾಸಕನಾಗಿದ್ದಾಗ ಮಾನ್ಯ ಇವತ್ತು ಪೊಲೀಸ್ ಸ್ಟೇಷನ್ಗೆ ಇಡೀ ದೇಶದಲ್ಲಿ 5ನೇ ಸ್ಥಾನ. ಮಾನ್ಯ ಪೊಲೀಸ್ ಸ್ಟೇಷನ್ ದೇಶದಲ್ಲಿ 5ನೇ ಸ್ಥಾನ. ಯಾಕೆ ಬಂತಂದ್ರೆ ಒಂದು ಕೇಸ್ಗಳಿಲ್ಲ, ಒಂದು ಗಲಾಟೆಗಳಿಲ್ಲ, ಒಂದು ಕೋಮುಗಳಿಲ್ಲ, ಒಂದು ಜಾತಿ ನಡುವೆ ಜಗಳ ಆಗ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಅಂತ ಒಂದು ಉತ್ತಮ ಆಡಳಿತವನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ನೀವು ಸಹ ಹಿರಿಯರಿದ್ದೀರಿ, ನನ್ನ ವಯಸ್ಸಿನಷ್ಟು ಅನುಭವ ಇದೆ ನಿಮಗೆ. ಬೋಸರಾಜ್ ಅವರು, ಅಂಪೈ ಸೋಕರ್ ಅವರು, ನೀವು ಸಹ ಇವತ್ತು ಏನು ತಪ್ಪುಗಳು ಆಗ್ತಾ ಇದ್ದಾವೆ ಅದನ್ನು ಸರಿ ಮಾಡಿಕೊಟ್ಟು ಹೋಗ್ತಕ್ಕಂಥ ಕೆಲಸ ನೀವು ಸಹ ಮಾಡ್ರಿ ಅಂತೇಳಿ ಸಂದರ್ಭದಲ್ಲಿ ತಿಳ್ಕೊಂಡು ಆದಷ್ಟು ಬೇಗನೆ ಏನು ರೈತರಿಗೆ ಜೋಳ ಏನು ಖರೀದಿ ನೀವು ಕೇಂದ್ರ ಪ್ರಾರಂಭ ಮಾಡಬೇಕು. ನೋಂದಣಿ ಮಾಡಿರ್ತಕ್ಕಂಥವ್ರಿಗೆ ಮತ್ತೆ ಮುಂದೆ ನೋಂದಣಿ ನಮ್ಮ ಹಿಂಗಾರು ಮುಂಗಾರು ಇವತ್ತ ಏನಪ್ಪಂದ್ರೆ ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ, ರೈತರ ಪರವಾಗಿ ಒತ್ತಾಯ ಮಾಡಿ ಇವತ್ತ ತಹಸೀಲ್ ಆಫೀಸ್ಗೆ ಹೋಗಿ ಮನವಿ ಪತ್ರವನ್ನು